ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು. ಫೋಟೋ ತೆಗೆಯಲದಕ್ಕೆ ಬಲು ಕೋಪ ಬರುವುದು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾದ ಮೂವಿ ಲೋಕ. ನಾನು ತರುಣ್ ಲೋಕೇಶ್. ನಮ್ಮ ಘನ ನ್ಯಾಯಾಲಯ ದರ್ಶನ್ ಅವ್ರಿಗೂ ಸೇರಿ 7 ಆರೋಪಿಗಳಿಗೆ ಜಾಮೀನನ್ನ ಮಂಜೂರು ಮಾಡಿದೆ. ಈ ವಿಚಾರ ನಿಮ್ಗೂ ತಿಳಿದಿರುವಂತ ವಿಚಾರವೇ. ಆದ್ರೆ ಇದನ್ನ ಹೊರತುಪಡಿಸಿ ಇನ್ನೊಂದು ವಿಚಾರ ಏನ್ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲೇ ಆಗ್ಲಿ, ಕೆಲವೊಂದಿಷ್ಟು ಕಮೆಂಟ್ಸ್ ನ ಗಮನಿಸಿದೀನಿ. ಡೆವಿಲ್ ಶೂಟಿಂಗ್ ಯಾವಾಗ ಶುರು ಆಗುತ್ತೆ, ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಡೆವಿಲ್ ಸಿನಿಮಾ ಇದುವರೆಗೆ ಎಷ್ಟು ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡಿದೆ, ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳ್ಕೊಂಡೋಗೋಣ. ನಮ್ಮ ಚಾನಲ್ಗೆ ನಾವು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದೆ, ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದಿದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಈಗ ಡೈರೆಕ್ಟ್ ಆಗಿ ವಿಚಾರಕ್ಕೆ ದುಂಕ್ ಬಿಡೋಣ. ಜೂನ್ 10ನೇ ತಾರೀಕು ಅಂತ ನಾನು ಭಾವಿಸ್ತೀನಿ. ದರ್ಶನ್ ಅವರು ಸೇರಿ ಸುಮಾರು 16ರಿಂದ ಹಿಡಿದು 17 ಜನ ಆರೋಪಿಗಳನ್ನ ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ಅವರನ್ನ ಅರೆಸ್ಟ್ ಮಾಡ್ತಾರೆ. ನಿಮ್ಗೂ ಚೆನ್ನಾಗಿ ಗೊತ್ತು. ಕೆಲವೊಂದಿಷ್ಟು ಜನ ಮಾತಾಡ್ತಾರೆ ಡೆವಿಲ್ ಸಿನಿಮಾ ಅರ್ಧಕ್ಕೆ ಕೈ ಬಿಡ್ತಾರೆ, ಇಲ್ಲ ಕಂಟಿನ್ಯೂಷನ್ ಆಗುತ್ತೆ, ಇನ್ನೊಂದು ಮತ್ತೊಂದು ಸಾಕಷ್ಟು ಡಿಸ್ಕಷನ್ ಆಗ್ತಾ ಇರುತ್ತೆ ದರ್ಶನರ ಆ ಒಂದು ಪರಿಸ್ಥಿತಿ ನಡುವೆ. ಇದೆಲ್ಲ ಆದ ನಂತರ ದರ್ಶನ್ ಅವ್ರನ್ನ ಸ್ವತಃ ನಿರ್ದೇಶಕ, ಡೆವಿಲ್ ಸಿನಿಮಾದ ನಿರ್ದೇಶಕ ಹಾಗೂ ನಿರ್ಮಾಪಕರು ಎಲ್ಲರೂ ಹೋಗಿ ಭೇಟಿ ಮಾಡ್ಕೊಂಡ್ ಬರ್ತಾರೆ. ಅದೆಲ್ಲ ಆದ ನಂತರ ಇರೋ ನಿರ್ಮಾಪಕರು ಐ ಥಿಂಕ್ ಇದಕ್ಕೆ ಸ್ಪಷ್ಟೀಕರಣವನ್ನ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಡೆವಿಲ್ ಸಿನಿಮಾ ಅರ್ಧಕ್ಕೆ ನಿಲ್ಲೋದಿಲ್ಲ, ಆ ಸಿನಿಮಾ ಕಂಟಿನ್ಯೂಷನ್ ಆಗುತ್ತೆ, ಆ ಸಿನಿಮಾ ಶೂಟಿಂಗ್ ಆಗುತ್ತೆ, ಆ ಸಿನಿಮಾ ತೆರೆಗೆ ಬಂದೇ ಬರುತ್ತೆ ಅಂತ. ಈಗ ನೀವು ನನ್ನನ್ನ ಕೇಳಬಹುದು ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಇದಕ್ಕಿಂತ ಮುಂಚಿತವಾಗಿ ಇನ್ನೊಂದು ವಿಚಾರವನ್ನ ತಿಳ್ಕೊಳ್ಳೋಣ. ಡೆವಿಲ್ ಸಿನಿಮಾ ಶೂಟಿಂಗ್ ಎಷ್ಟು ಪರ್ಸೆಂಟೇಜ್ ಕಂಪ್ಲೀಟ್ ಆಗಿತ್ತು ಅಂತ ನೀವು ನನ್ನನ್ನ ಕೇಳೋದಾದ್ರೆ, ಸುಮಾರು ವಿನಯ್ ಗೌಡ, ಬಿಗ್ ಬಾಸ್ ಸ್ಪರ್ಧಿ ವಿನಯ್ ಗೌಡ ಹೇಳಿರುವಂತ ಮಾಹಿತಿ ಪ್ರಕಾರ, ಅವರು ಹೇಳಿರುವಂತ ಮಾಹಿತಿ ಪ್ರಕಾರ ಸುಮಾರು 40ರಿಂದ 40% ಆ ಸಿನಿಮಾ ಶೂಟಿಂಗ್ ಆಗಿದೆ ಅಂತ ಅವರು ಹೇಳ್ತಾರೆ. ಅದು ಇಂಟರ್ವ್ಯೂ ನಲ್ಲಿ ಸುಮಾರು ತಿಂಗಳ ಹಿಂದೆ ನಾನು ಕೇಳಿದ್ದೆ. ಅಷ್ಟು ಕಂಪ್ಲೀಟ್ ಆಗಿದೆ, ಇನ್ನು 60% ಶೂಟಿಂಗ್ ಬಾಕಿ ಇದೆ. ನೀವು ನನ್ನನ್ನ ಕೇಳೋದಾದ್ರೆ ಕಮ್ಮಿ ಅಂದ್ರು 1 ವರ್ಷ ಸಿನಿಮಾ ಬರೋದು ತಕ್ಕದು ತುಂಬಾ ಕಷ್ಟ ಇದೆ. ನನ್ನ ಪ್ರಕಾರ 2026ನಲ್ಲಿ ಆ ಸಿನಿಮಾ ತೆರೆಗೆ ಬರಬಹುದು. 25ರಲ್ಲಿ ಕಷ್ಟ. ಯಾಕೆ ಅಂತ ನೀವು ನನ್ನನ್ನ ಕೇಳೋದಾದ್ರೆ, ದರ್ಶನ್ ಅವರು ಯಾವ ರೇಂಜ್ ನಲ್ಲಿ ಬಾಡಿಯನ್ನ ಮೇಂಟೈನ್ ಮಾಡಿರ್ತಾರೋ, ಯಾವ ರೀತಿ ಬಾಡಿ ಲ್ಯಾಂಗ್ವೇಜ್ ಅನ್ನ ಇಟ್ಕೊಂಡಿರ್ತಾರೋ ಅದೇ ರೀತಿಯಲ್ಲೇ ಅವರು ಆ ಸಿನಿಮಾಗೆ ರೆಡಿ ಆಗ್ಬೇಕಾಗುತ್ತೆ. ಹೆಂಗೆ ಒಂದು ಸಿನಿಮಾ ಚಿತ್ರೀಕರಣ ಆಗಿರುತ್ತೋ ಅವರ ದೃಶ್ಯಗಳು ಅದೇ ರೀತಿಯಲ್ಲಿ ಬಾಡಿಯನ್ನ ಇವರು ಮತ್ತೆ ರೆಡಿ ಮಾಡ್ಕೊಬೇಕಾಗುತ್ತೆ. ಅದೆಲ್ಲ ಆದ ನಂತರ ನಮಗೂ ಚೆನ್ನಾಗಿ ಗೊತ್ತು ದರ್ಶನ್ ಅವರ ಆರೋಗ್ಯದಲ್ಲಿ ತುಂಬಾ ಏರುಪೇರು ಆಗಿದೆ. ಅದಕ್ಕೆ ಒಂದ್ ಸ್ವಲ್ಪ ಅವರು ಸಮಯವನ್ನ ಕೊಡ್ಬೇಕು, ಹಾಗೂ ಫ್ಯಾಮಿಲಿಗೆ ಸಹಿತ ಒಂದಿಷ್ಟು ಸಮಯಗಳನ್ನ ಕೊಡ್ಲೇಬೇಕು. ಫ್ಯಾಮಿಲಿ ಜೊತೆ ಟೈಮ್ ನ ಸ್ಪೆಂಡ್ ಮಾಡ್ಕೊಂಡು ದರ್ಶನ್ ಅವರು ನನ್ನ ಪ್ರಕಾರ ಎಲ್ಲಾ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ನಾನು ಭಾವಿಸ್ತೀನಿ. ಆ ಆಪರೇಷನ್ ಆದ ನಂತರ 1-2 ತಿಂಗಳು ಆರಾಮಾಗಿ ರೆಸ್ಟ್ ತಗೊಳ್ತಾರೆ. ಅದೆಲ್ಲ ಆದ ನಂತರ ಬಾಡಿಯನ್ನ ಬಿಲ್ಡ್ ಮಾಡ್ತಾರೆ. ಸಿನಿಮಾಗೆ ಹೇಗೆ ಬೇಕಿತ್ತು, ಮುಂಚೆ ಹೇಗೆ ಚಿತ್ರೀಕರಣ ಆಗಿತ್ತು ಅದೇ ರೀತಿಯಲ್ಲಿ ಬಾಡಿಯನ್ನ ಬಿಲ್ಡ್ ಮಾಡಿ ಸಿನಿಮಾಗೆ ಧುಮುಕ್ತಾರೆ. ಆದ್ರೆ ನೀವು ಕೇಳಬಹುದು ದರ್ಶನ್ ಅವರು ಬರೋದ್ಕಿಂತ ಮುಂಚೆನೆ ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಮಾಡಬಹುದು. ಹೇಗೆ ಅಂತ ನೀವು ನನ್ನನ್ನ ಕೇಳೋದಾದ್ರೆ, ಬೇರೆ ಕಲಾವಿದರ ಚಿತ್ರೀಕರಣ ಮಾಡ್ಕೊಳ್ತಾರೆ. ಬೇರೆ ಕಲಾವಿದರು ಯಾವ್ದಾದ್ರು ವಿಲಂದೇ ಆಗ್ಲಿ, ಇನ್ನೊಂದೇ ಆಗ್ಲಿ, ಮತ್ತೊಂದೇ ಆಗ್ಲಿ, ದರ್ಶನ್ ಅವರು ಆ ಒಂದು ಸ್ಪಾಟ್ ನಲ್ಲಿ, ಆ ಸೀನ್ ನಲ್ಲಿ ದರ್ಶನ್ ಅವರು ಯಾವ ಸೀನ್ ನಲ್ಲಿ ಇರೋದಿಲ್ಲ ಆ ಸೀನ್ಗಳನ್ನ ನನ್ನ ಪ್ರಕಾರ ಶೂಟ್ ಮಾಡ್ಕೊಳ್ತಾರೆ. ಯಥಾವತ್ತಾಗಿ ದರ್ಶನ್ ಅವರ ಬಾಡಿ ಈ ಹಿಂದೆ ಹೇಗಿತ್ತು, ಆ ಸಿನಿಮಾಗೆ ಹೇಗೆ ಬೇಕಿತ್ತು ಆ ರೀತಿ ಪಳಗಿಸಿರ್ತಾರಲ್ಲ, ಆ ರೀತಿಯ ಬಾಡಿಯನ್ನ ಮಾಡ್ಕೊಂಡ್ ಬಂದಿದ ತಕ್ಷಣ ಅವರ ದೃಶ್ಯಾವಳಿಗಳನ್ನು ಸಹಿತ ತೆಗಿತಾರೆ. ಸಿನಿಮಾದಲ್ಲಿ ತೆಗೆದು ಅದೆಲ್ಲ ಆದ ನಂತರ ಸಿನಿಮಾನ ತೆರೆಗೆ ಬಿಡ್ತಾರೆ. ಅದೆಲ್ಲ ನಂತರ ಸಾಕಷ್ಟು ಕೆಲಸಗಳು ಹಿಡಿಯುತ್ತೆ. ಪೋಸ್ಟ್ ಪ್ರೊಡಕ್ಷನ್ ಆಗ್ಲಿ, ಡಬ್ಬಿಂಗ್ ಆಗ್ಲಿ, ಸೆನ್ಸಾರ್ ಕೊಡೋದೇ ಆಗ್ಲಿ, ಸಾಕಷ್ಟು ಕಮ್ಮಿ ಅಂದ್ರೆ ನನ್ನ ಪ್ರಕಾರ 1-1.5 ವರ್ಷ ಡೆವಿಲ್ ಸಿನಿಮಾ ಬರ್ದಲ್ಲೇ ಇರಬಹುದು, ಬಂದ್ರು ಬರಬಹುದು. 2026 ಸಂಕ್ರಾಂತಿ ಅಥವಾ ಅವರ ಬರ್ತಡೆಗೆ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಪ್ರಕಾರ ಆ ಸಿನಿಮಾ ಯಾವಾಗ ಬರ್ಬೋದು ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದೆ, ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ, ಇದು ನಮ್ಮ ಜೀವನ.